ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳಿಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ ಅನ್ನೋಂಥದ್ದು ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಜೊತೆಗೆ ಈ ಒಂದು ಹೈ ಪ್ರೊಫೈಲ್ ಕೇಸ್ ಯಾವ ಹಂತವನ್ನ ತಲುಪುತ್ತೆ ಅಂತ. ಸೊ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಏನು ಪ್ರಶ್ನೆ ಮಾಡಿದ್ದಾರೆ, ಆ CID ಕಚೇರಿ ಒಳಗಡೆ ಏನು ನಡೀತಾ ಇದೆ ಅನ್ನೋದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಬರೋಬ್ಬರಿ 30 ಪ್ರಶ್ನೆಗಳನ್ನ ರೇವಣ್ಣ ಅವರಿಗೆ SIT ಅಧಿಕಾರಿಗಳು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಶಲೋಪರಿ ಅನ್ನುವಂತೆ, ಯೋಗಕ್ಷೇಮ ಅನ್ನುವಂತೆ, ಆರೋಗ್ಯ ಹೇಗಿದೆ, ತಿಂಡಿ ತಿಂದ್ರ, ನಿಮ್ಮನ್ನು ವಿಚಾರಣೆ ಮಾಡಬಹುದಾ, ಇಲ್ಲಿಂದ ಆರಂಭ ಆದಂತಹ ವಿಚಾರಣೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ, ಕಿಡ್ನ್ಯಾಪ್ ಸಂತ್ರಸ್ತೆಯ ಮಗ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾ ಇದ್ದಂತೆ ಇದೆಲ್ಲವೂ ಕೂಡ ದುರುದ್ದೇಶದಿಂದ ಕೂಡಿದ್ದು, ನನಗೆ ಈ ಕಿಡ್ನ್ಯಾಪ್ ಕೇಸ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ರೇವಣ್ಣ ಅವರು ಹೇಳಿದ್ದಾರೆ. ಇನ್ನು ಅನೇಕ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸ SIT ಅಧಿಕಾರಿಗಳಿಂದ ಆಗಿದೆ. ಸೆಕ್ಷನ್ 364A 365 ಅಡಿಯಲ್ಲಿ ಕಿಡ್ನ್ಯಾಪ್ ಪ್ರಕರಣ ದಾಖಲಾಗಿದೆ, ಈ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅನ್ನುವಂತಹ ವಿಚಾರವನ್ನು ಕೇಳಿದರು. ಕಿಡ್ನ್ಯಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ KR ನಗರದಲ್ಲಿ ದೂರು ಕೊಟ್ಟಿದ್ದಾರೆ ಗೊತ್ತಾ ಅಂತ ಕೇಳಿದರು. 5-6 ವರ್ಷ ನಮ್ಮ ಹತ್ರ ಇದ್ದರು, ಕೆಲಸ ಮಾಡಿದರು, ಇದಾದ ನಂತರ ಈ ರೀತಿ ಕಿಡ್ನ್ಯಾಪ್ ಆಗಿದ್ದು ಮತ್ತೊಂದು ಮಗದೊಂದು ನನಗೆ ಯಾವುದೂ ಕೂಡ ಗೊತ್ತಿಲ್ಲ ಅಂತ ರೇವಣ್ಣ ಅವರು ಹೇಳಿದಾರಂತೆ. ತಿಂಡಿ ತಿಂದ್ರ, ಆರೋಗ್ಯ ಹೇಗಿದೆ, ನಿಮ್ಮನ್ನು ವಿಚಾರಣೆ ಮಾಡಬಹುದಾ? ವಿಚಾರಣೆ ಮಾಡಿ. ನಿಮ್ಮ ಮೇಲೆ ಸೆಕ್ಷನ್ 364A 365 ಅಡಿಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಕಿಡ್ನಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ ಗೊತ್ತಾ? ಸರ್. ಸಂತ್ರಸ್ತ ಮಹಿಳೆ ನಿಮ್ಗೆ ಗೊತ್ತಾ? 5-6 ವರ್ಷ ನಮ್ಮ ಬಳಿ ಕೆಲಸ ಮಾಡಿದ್ರು. ನಿಮ್ಮ ಮಗನ CD ಹೊರಬಂದ ಬಳಿಕ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ರ? ನನಗೆ ಅದು ಗೊತ್ತಿಲ್ಲ. ಸತೀಶ್ ಬಾಬಣ್ಣ ಯಾರು? ಗೊತ್ತಿರುವ ಮನುಷ್ಯ. ಕಳೆದ 29ನೇ ತಾರೀಕು ರಾತ್ರಿ 9:30ಕ್ಕೆ ಮಹಿಳೆಯನ್ನ ಅವರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅದು ರೇವಣ್ಣ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಾಹೇಬ್ರು ಹೇಳಿದ್ರು ಅಂತ ಸತೀಶ್ ಬಾಬಣ್ಣ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಅದು ನಂಗೆ ಗೊತ್ತಿಲ್ಲ. ಕಿಡ್ನಾಪ್ ಬಳಿಕ 4-5 ದಿನ ಮಹಿಳೆಯನ್ನ ಎಲ್ಲೆಲ್ಲಿ ಇಟ್ಟಿದ್ರಿ? ನಂಗೆ ಗೊತ್ತಿಲ್ಲ. ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿ ಇರಿಸಿದ್ರಾ? ನಾನು ಕಿಡ್ನಾಪ್ ಮಾಡು ಅಂತ ಹೇಳಿಲ್ಲ. ಅವ್ರು ಎಲ್ಲಿದ್ರು ಅಂತಾನೂ ನಂಗೆ ಗೊತ್ತಿರಲಿಲ್ಲ. ಸಂತ್ರಸ್ತೆಯ ಮಗ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಆರೋಪ ಮಾಡಿದ್ದು, ನಂಗೇನು ಗೊತ್ತಿಲ್ಲ. ಸತೀಶ್ ಬಾಬಣ್ಣ ಹೇಳಿದ್ದಾರಲ್ಲ ನಿಮ್ಮ ರೋಲ್ ಇದೆ ಅಂತ. ನಾನು ಕಿಡ್ನಾಪ್ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ರೇವಣ್ಣ ಅವರನ್ನ SIT ಅಧಿಕಾರಿಗಳಿಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ ಅನ್ನೋಂಥದ್ದು ಸಹಜವಾಗಿ ಒಂದು ಕುತೂಹಲ ಇರುತ್ತೆ. ಜೊತೆಗೆ ಈ ಒಂದು ಹೈ ಪ್ರೊಫೈಲ್ ಕೇಸ್ ಯಾವ ಹಂತವನ್ನ ತಲುಪುತ್ತೆ ಅಂತ. ಸೊ ಸದ್ಯಕ್ಕೆ SIT ಅಧಿಕಾರಿಗಳು ಏನು ಪ್ರಶ್ನೆ ಮಾಡಿದ್ದಾರೆ, ಆ CID ಕಚೇರಿ ಒಳಗಡೆ ಏನು ನಡೀತಾ ಇದೆ ಅನ್ನೋದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಬರೋಬ್ಬರಿ 30 ಪ್ರಶ್ನೆಗಳನ್ನ ರೇವಣ್ಣ ಅವರಿಗೆ SIT ಅಧಿಕಾರಿಗಳು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕುಶಲೋಪರಿ ಅನ್ನುವಂತೆ, ಯೋಗಕ್ಷೇಮ ಅನ್ನುವಂತೆ, ಆರೋಗ್ಯ ಹೇಗಿದೆ, ತಿಂಡಿ ತಿಂದ್ರ, ನಿಮ್ಮನ್ನು ವಿಚಾರಣೆ ಮಾಡಬಹುದಾ, ಇಲ್ಲಿಂದ ಆರಂಭ ಆದಂತಹ ವಿಚಾರಣೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ, ಕಿಡ್ನ್ಯಾಪ್ ಸಂತ್ರಸ್ತೆಯ ಮಗ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ನಿಮ್ಗೆ ಗೊತ್ತಾ ಅಂತ ಕೇಳ್ತಾ ಇದ್ದಂತೆ ಇದೆಲ್ಲವೂ ಕೂಡ ದುರುದ್ದೇಶದಿಂದ ಕೂಡಿದ್ದು, ನನಗೆ ಈ ಕಿಡ್ನ್ಯಾಪ್ ಕೇಸ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ರೇವಣ್ಣ ಅವರು ಹೇಳಿದ್ದಾರೆ. ಇನ್ನು ಅನೇಕ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸ SIT ಅಧಿಕಾರಿಗಳಿಂದ ಆಗಿದೆ. ಸೆಕ್ಷನ್ 364A 365 ಅಡಿಯಲ್ಲಿ ಕಿಡ್ನ್ಯಾಪ್ ಪ್ರಕರಣ ದಾಖಲಾಗಿದೆ, ಈ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅನ್ನುವಂತಹ ವಿಚಾರವನ್ನು ಕೇಳಿದರು. ಕಿಡ್ನ್ಯಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ KR ನಗರದಲ್ಲಿ ದೂರು ಕೊಟ್ಟಿದ್ದಾರೆ ಗೊತ್ತಾ ಅಂತ ಕೇಳಿದರು. 5-6 ವರ್ಷ ನಮ್ಮ ಹತ್ರ ಇದ್ದರು, ಕೆಲಸ ಮಾಡಿದರು, ಇದಾದ ನಂತರ ಈ ರೀತಿ ಕಿಡ್ನ್ಯಾಪ್ ಆಗಿದ್ದು ಮತ್ತೊಂದು ಮಗದೊಂದು ನನಗೆ ಯಾವುದೂ ಕೂಡ ಗೊತ್ತಿಲ್ಲ ಅಂತ ರೇವಣ್ಣ ಅವರು ಹೇಳಿದಾರಂತೆ. ತಿಂಡಿ ತಿಂದ್ರ, ಆರೋಗ್ಯ ಹೇಗಿದೆ, ನಿಮ್ಮನ್ನು ವಿಚಾರಣೆ ಮಾಡಬಹುದಾ? ವಿಚಾರಣೆ ಮಾಡಿ. ನಿಮ್ಮ ಮೇಲೆ ಸೆಕ್ಷನ್ 364A 365 ಅಡಿಯಲ್ಲಿ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಕಿಡ್ನಾಪ್ ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ ಗೊತ್ತಾ? ಸರ್. ಸಂತ್ರಸ್ತ ಮಹಿಳೆ ನಿಮ್ಗೆ ಗೊತ್ತಾ? 5-6 ವರ್ಷ ನಮ್ಮ ಬಳಿ ಕೆಲಸ ಮಾಡಿದ್ರು. ನಿಮ್ಮ ಮಗನ CD ಹೊರಬಂದ ಬಳಿಕ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ರ? ನನಗೆ ಅದು ಗೊತ್ತಿಲ್ಲ. ಸತೀಶ್ ಬಾಬಣ್ಣ ಯಾರು? ಗೊತ್ತಿರುವ ಮನುಷ್ಯ.
ಕಳೆದ 29ನೇ ತಾರೀಕು ರಾತ್ರಿ 9:30ಕ್ಕೆ ಮಹಿಳೆಯನ್ನ ಅವರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅದು ರೇವಣ್ಣ ಸಾಹೇಬ್ರು ಹೇಳಿದ್ರು ಅಂತ ಸತೀಶ್ ಬಾಬಣ್ಣ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಅದು ನಂಗೆ ಗೊತ್ತಿಲ್ಲ. ಕಿಡ್ನಾಪ್ ಬಳಿಕ 4-5 ದಿನ ಮಹಿಳೆಯನ್ನ ಎಲ್ಲೆಲ್ಲಿ ಇಟ್ಟಿದ್ರಿ? ನಂಗೆ ಗೊತ್ತಿಲ್ಲ. ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿ ಇರಿಸಿದ್ರಾ? ನಾನು ಕಿಡ್ನಾಪ್ ಮಾಡು ಅಂತ ಹೇಳಿಲ್ಲ. ಅವ್ರು ಎಲ್ಲಿದ್ರು ಅಂತಾನೂ ನಂಗೆ ಗೊತ್ತಿರಲಿಲ್ಲ. ಸಂತ್ರಸ್ತೆಯ ಮಗ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಇದು ದುರುದ್ದೇಶದಿಂದ ಆರೋಪ ಮಾಡಿದ್ದು, ನನಗೇನು ಗೊತ್ತಿಲ್ಲ. ಸತೀಶ್ ಬಾಬಣ್ಣ ಹೇಳಿದ್ದಾರಲ್ಲ ನಿಮ್ಮ ರೋಲ್ ಇದೆ ಅಂತ. ನಾನು ಕಿಡ್ನಾಪ್ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ.